ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬೆಳವಣಿಗೆಗಳ ಮೇಲೆ ಬೆಳವಣಿಗೆಗಳಾಗ್ತಾ ಇದೆ. 3 ವರ್ಷಗಳನ್ನು ಪೂರೈಸಿರುವಂತಹ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಂದರೆ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರೈಸಿತು. ಈಗ ಆಗಿರುವಂತಹ ಬಹುದೊಡ್ಡ ಬದಲಾವಣೆ, ರಾಜ್ಯ ರಾಜಕಾರಣದ ಬದಲಾವಣೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾದರು. ಭಾವಿ ಮುಖ್ಯಮಂತ್ರಿಯಾಗಿ ಅಂದರೆ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ತಾ ಇದ್ದರೆ ಅವರ ಸಚಿವ ಸಂಪುಟವನ್ನು ಸೇರುವಂತವರು ಯಾರ್ಯಾರು, ಇದರ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಯಾರ್ಯಾರು ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ, ಯಾರ್ಯಾರು ಹಳಬರಿಗೆ ಕೊಕ್ಕು ಕೊಡ್ತಾರೆ, ಯಾರೆಲ್ಲ ಡಿ ಕೆ ಶಿ ಅವರ ಸಚಿವ ಸಂಪುಟದಲ್ಲಿ ಇರುತ್ತಾರೆ, ಡಿ ಕೆ ಶಿ ಅವರ ಕಾರ್ಯವೈಖರಿ ಹೇಗಿರುತ್ತೆ, ಸಚಿವರ ಕಾರ್ಯವೈಖರಿ ಹೇಗಿರುತ್ತೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾಳೆಯದ ಚರ್ಚೆ ಮತ್ತು ಬೆಳವಣಿಗೆಗಳಾಗ್ತಾ ಇದ್ರೆ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಬಿಜೆಪಿಯ ಸ್ಟೇಟ್ ಲೀಡರ್ಶಿಪ್ ಅನ್ನುವಂಥದ್ದು ಏನಿದೆ, ಅಂದರೆ ರಾಜ್ಯದ ನಾಯಕತ್ವ ಅನ್ನುವಂಥದ್ದೇನಿದೆ ಬಿಜೆಪಿಯಲ್ಲಿ, ಅದು ಅಷ್ಟು ಶಕ್ತಿಯುತವಾಗಿಲ್ಲ, ಸಮರ್ಥವಾಗಿಲ್ಲ ಅನ್ನುವಂಥ ಚರ್ಚೆಗಳು ಬಹಳಷ್ಟು ಬಾರಿ ಬಿಜೆಪಿ ಪಾಳೆಯದಲ್ಲೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯವಾರು ಲೆಕ್ಕಾಚಾರಗಳು ಒಂದು ಕಡೆ ಆದರೆ BS ಯಡಿಯೂರಪ್ಪನವರ ಪುತ್ರನಾಗಿ BY ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಏನಿದ್ದಾರೆ, ಅವರ ನಾಯಕತ್ವವನ್ನೇ ಬಿಜೆಪಿಯಲ್ಲೇ ಇರುವಂತಹ ಎಷ್ಟೋ ಜನ ಶಾಸಕರು ಒಪ್ಪುತ್ತಾ ಇಲ್ಲ ಅನ್ನುವಂಥ ಚರ್ಚೆ ಒಂದು ಕಡೆಯಾದರೆ, ಯಾಕೆ ಅಂತ ಹೇಳಿದ್ರೆ ಒಂದರ್ಥದಲ್ಲಿ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ BY ವಿಜಯೇಂದ್ರ ಅವರು. ಅವರಿಗೆ ಇಷ್ಟ ಬಂದಂತೆ ನಡ್ಕೊಳ್ತಾರೆ, ಒಂದು ರೀತಿಯಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾರೆ ಅನ್ನುವಂಥ ಆರೋಪಗಳು BY ವಿಜಯೇಂದ್ರ ಅವರ ಮೇಲಿದ್ದರೆ, ಮತ್ತೊಂದೆಡೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ R ಅಶೋಕ್ ಅವರು ಈಗಲೂ ಕೂಡ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದಾರೆ. ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಇವರ ಒಳ ಕಚ್ಚಾಟದಿಂದ ಸರಿಯಾದಂತಹ ರೀತಿಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಆಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಗ್ಗಟ್ಟು ಅನ್ನುವಂಥದ್ದು ಲೀಡರ್ಸ್ ನಲ್ಲೇ ಇಲ್ಲ. ಇನ್ನು ಕಾರ್ಯಕರ್ತರಲ್ಲಿದ್ದರೇನು ಪ್ರಯೋಜನ, ಯಾವ ರೀತಿಯಾಗಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ, ಇದೆಲ್ಲ ಲೆಕ್ಕಾಚಾರದಲ್ಲಿ ಬರುವಂತಹ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹೇಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಬೇಕು, ಹೇಗೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ತಯಾರಿಯನ್ನ ಇನ್ನು 2 ವರ್ಷ ಇರುವಂತಹ ಸಂದರ್ಭದಲ್ಲೇ ಈಗಾಗಲೇ ತಮ್ಮ ತಯಾರಿಯನ್ನು ಬಿಜೆಪಿ ಮಾಡಿಕೊಳ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಮುನ್ನುಡಿಯನ್ನು ಹಾಡಿದಂಥದ್ದು, ಆರಂಭ ಅಂತ ಮಾಡಿದಂಥದ್ದು ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಡೆದಂತಹ BSY ಅಭಿಮಾನೋತ್ಸವ ಅನ್ನುವಂಥದ್ದು. ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ, ಅಂದರೆ ರಾಜ್ಯದಲ್ಲಿ ಬಿಜೆಪಿಯನ್ನು ಅಸ್ತಿತ್ವಕ್ಕೆ ತಂದಂಥದ್ರಲ್ಲಿ ಪ್ರಮುಖರು ಅದು BS ಯಡಿಯೂರಪ್ಪನವರು. ಅವರ 5 ದಶಕಗಳ ರಾಜಕೀಯ ಜೀವನವನ್ನು ಸಂಭ್ರಮಿಸುವಂಥ ಒಂದು ಕಾರ್ಯಕ್ರಮ ಅಂತ ಅಭಿಮಾನೋತ್ಸವ ಅನ್ನುವಂಥದ್ದನ್ನು ಮಾಡಿದ್ರು. ಅದರ ಹಿಂದೆ ಬೇಕಾದಷ್ಟು ಹಿಡನ್ ಅಜೆಂಡಾಗಳಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಅಂದರೆ BY ವಿಜಯೇಂದ್ರ ಅವರೇ ಮುಂದಿನ ನಾಯಕರಾಗಿರುತ್ತಾರೆ, ಇವರ ನೇತೃತ್ವದಲ್ಲೇ ಬಿಜೆಪಿ ಪಕ್ಷ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡೇ ಅದಕ್ಕೆ ಒಂದು ಮುನ್ನುಡಿಯನ್ನು ಹಾಡದಂಥದ್ದು BSY ಅಭಿಮಾನೋತ್ಸವ ಕಾರ್ಯಕ್ರಮ. ಇದಾದ ನಂತರದಲ್ಲಿ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಬೇಕಾದಷ್ಟು ಜನ ಬಂದು ಹೋದ್ರು. ಒಂದು ರೀತಿಯಲ್ಲಿ ಕನ್ಫರ್ಮೇಷನ್, ಸ್ಪಷ್ಟನೆಯನ್ನು ಕೊಟ್ಟಂಥದ್ದು BY ವಿಜಯೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಇವರ ನೇತೃತ್ವದಲ್ಲೇ ಪಕ್ಷ ಸಂಘಟನೆ ಆಗಬೇಕು, ಇವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಎದುರಿಸಬೇಕು, ಇವರ ನೇತೃತ್ವದಲ್ಲೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬೇಕು ಅನ್ನುವಂಥ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ರಾಜ್ಯ ರಾಜಕಾರಣ ಜಾತಿ ಸಮುದಾಯವಾರು ಲೆಕ್ಕಾಚಾರದಲ್ಲಿ ನಡೆಯುವಂಥದ್ದು. ವೋಟ್ ಬ್ಯಾಂಕ್ ಅನ್ನುವಂಥದ್ದೇನೈತೆ ಅದನ್ನು ಭದ್ರಪಡಿಸ್ಕೊಂಡ್ರೇನೆ ಕೆಲವೊಂದು ಪಕ್ಷಗಳು ಅದರ ಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇರುವಂಥದ್ದು. ಯಾಕೆ ಅಂತಂದ್ರೆ ಬಿಜೆಪಿ ಪಕ್ಷದ ಜೊತೆಗೆ ಎಕ್ಸೆಪ್ಟ್ ಲಿಂಗಾಯತ ಸಮುದಾಯದ ಹೊರತು ಬೇರೆ ಯಾವ ಸಮುದಾಯದವರು ಅಷ್ಟೊಂದು ಒಟ್ಟಿಗೆ ನಿಂತಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ BS ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ನಾಯಕರಾಗಿದ್ದರು, ಪ್ರಬಲ ನಾಯಕರಾಗಿದ್ದರು. ಅವರ ಪುತ್ರನಾಗಿ ಈಗ BY ವಿಜಯೇಂದ್ರ ಅವರು ಅದನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಕುರುಬ ಸಮುದಾಯ ಅಂತ ನೋಡೋಕೆ ಹೋದ್ರೆ, ಹಿಂದುಳಿದ ವರ್ಗದವರು ಅಂತ ನೋಡೋಕೆ ಹೋದ್ರೆ, ಕುರುಬ ಸಮುದಾಯದಿಂದ ಇದ್ದಂಥ ಈಶ್ವರಪ್ಪನವರು ಈಗಿಲ್ಲ ಬಿಜೆಪಿಯಲ್ಲಿ, ಅವರನ್ನು ಕೂಡ ಸೈಡ್ಲೈನ್ ಮಾಡಲಾಯಿತು. ಅದಾದ ನಂತರ ಇನ್ನು ಹಿಂದುಳಿದವರು ಯಾರೂ ಇಲ್ಲ. SC/ST ಅನ್ನುವಂಥದ್ದು ನೋಡೋಕೆ ಹೋದ್ರೆ ಆ ಪ್ರಬಲ ನಾಯಕರು ಯಾರೂ ಇಲ್ಲ. ಗೋವಿಂದ ಕಾರಜೋಳನ ಯಾವಾಗ ಮುಂದೆ ತರ್ತಾ ಇದ್ದಾರೆ. ಇನ್ನು ಅಲ್ಪಸಂಖ್ಯಾತರ ಸಮುದಾಯದ ಮತಗಳಂತೂ ಬಿಜೆಪಿಗೆ ಹೋಗೋದೇ ಇಲ್ಲ. ಇನ್ನು ಒಕ್ಕಲಿಗ ಸಮುದಾಯದ ಅನ್ನುವಂಥದ್ದು ಬರೋದಕ್ಕೆ ಹೋದ್ರೆ R ಅಶೋಕ್ ಅವರ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ
ಸ್ಥಾನದಲ್ಲಿದ್ದಾರೆ. NDA ಮೈತ್ರಿ ಕೂಡ ಇರುವುದರಿಂದ JDS ಇದೆ, JDS ಇಂದ ಕುಮಾರಸ್ವಾಮಿ ಅವರಿದ್ದಾರೆ. ಹೀಗಾಗಿ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಸ್ಪ್ಲಿಟ್ ಆಗಬಹುದು ಅನ್ನುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಲಿಂಗಾಯತ ಸಮುದಾಯ ಮಾತ್ರ ಬಿಜೆಪಿ ಜೊತೆಗೆ ನಿಂತಿರುವಂತಹ ಕಾರಣಕ್ಕೆ ಇವರು ಯಡಿಯೂರಪ್ಪನವರನ್ನಾಗ್ಲಿ ಲಿಂಗಾಯತ ಸಮುದಾಯವನ್ನಾಗ್ಲಿ BY ವಿಜಯೇಂದ್ರ ಅವರನ್ನಾಗ್ಲಿ ಬಹಳ ಲೈಟ್ ಆಗಿ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಲಿಂಗಾಯತ ಮತ್ತು ಹಿಂದುಳಿದ ಮತ್ತು ಒಕ್ಕಲಿಗ ಸಮುದಾಯದ ಈ ಜಾತಿವಾರು ಲೆಕ್ಕಾಚಾರ ಒಂದು ಸಮೀಕರಣ ಏನಿದೆ ಇದನ್ನೇ ಮುಂದಿಟ್ಟುಕೊಂಡು ಈಗ ಬಿಜೆಪಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದೆ. ಮೇಲಾಗಿ ಈಗ ಬಿಜೆಪಿ ಪಾಳಿಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಈ ಬಿಜೆಪಿಯವರಲ್ಲೇ ಕ್ಲಾರಿಟಿ ಇಲ್ಲ ಅನ್ನುವಂಥ ಚರ್ಚೆಗೆ ತೆರೆ ಎಳೆಯುವಂಥ ಕೆಲಸಕ್ಕೆ ಈಗ ಬಿಜೆಪಿ ಪಕ್ಷ ಮುಂದಾಗ್ತಾ ಇರುವುದಂತ ಏನು ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿಯಾಗಿ ಬಿಜೆಪಿಯಿಂದ BY ವಿಜಯೇಂದ್ರ ಅವರೇ ಇರ್ತಾರೆ ಅನ್ನುವಂಥದ್ದನ್ನು ಈಗ ಬಿಜೆಪಿ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಯಡಿಯೂರಪ್ಪನವರ ಮಗನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಸಂಘಟನೆಯಿಂದ ಹಿಡಿದು ಯಾವೆಲ್ಲ ತಯಾರಿಯನ್ನು ಮಾಡಿಕೊಳ್ಳಬೇಕು ರಾಜಕಾರಣದ ವಿಚಾರದಲ್ಲೂ ಕೂಡ ಸಮರ್ಥವಾಗಿರುವಂಥ ಒಬ್ಬ ಅಭ್ಯರ್ಥಿ, ಮುಖ್ಯಮಂತ್ರಿ ಆಗುವಂಥ ಒಬ್ಬ ಅಭ್ಯರ್ಥಿ ಯಾರಂತ ಹೇಳಿದ್ರೆ ಅದು ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಲಿಂಗಾಯತರು, ಒಕ್ಕಲಿಗರು ಮತ್ತು ಹಿಂದುಳಿದ ಸಮುದಾಯ, ಅಲ್ಪಸಂಖ್ಯಾತರು ಎಲ್ಲ ಒಟ್ಟಿಗೆ ಮತವನ್ನು ಕ್ರೋಢೀಕರಿಸಿ ಈ ಸಮೀಕರಣದ ಲೆಕ್ಕಾಚಾರದಲ್ಲಿ BY ವಿಜಯೇಂದ್ರ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ 2028 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಒಟ್ಟಾಗಿ NDA ಮೈತ್ರಿಕೂಟ ಯಾವೆಲ್ಲ ತಯಾರಿಯೊಂದಿಗೆ ಜನತೆ ಮುಂದೆ ಹೋಗ್ತಾರೆ, ಈಗ DK ಶಿವಕುಮಾರ್ ಆಡಳಿತ ನಡೆಸುವಂಥ 2 ವರ್ಷದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಜನತೆ ಮುಂದೆ ಹೋಗ್ತಾರೆ, ಫೈನಲಿ ಜನತೆ ಯಾರ ಕೈಯನ್ನು ಹಿಡಿತಾರೆ, ಅಧಿಕಾರದ ಚುಕ್ಕಾಣಿ ಯಾರ ಪಾಲಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.